ಈ ಚಿತ್ರ ಬಿಡುಗಡೆ ಆಗೋಕ್ಕೆ ಮೊದಲು ನಿಮ್ಮ ಕೈಯಲ್ಲಿ ಸ್ಕ್ರಿಪ್ಟ್ ಇತ್ತು, ಡೈಲಾಗ್ ಇತ್ತು, ಆ್ಯಕ್ಟ್ ಮಾಡುವಂಥ ಪಾತ್ರದ ಪರಕಾಯ ಪ್ರವೇಶ ಪ್ರತಿಯೊಂದು ನಿಮ್ಮಲ್ಲಿತ್ತು. ಪಾತ್ರ ನೆನೆಸ್ಕೋತಾ ಇದ್ರಿ, ಸಂಭಾಷಣೆ ನೀವೇ ಅದನ್ನೆಲ್ಲೋ ನೆನೆಸ್ಕೋತಾ ಇದ್ರಿ, ಇದನ್ನು ಹೀಗೆ ಇಡಬೇಕು ಈ ಕಾಲಕ್ಕೆ, ಈ ಒಂದು ಪ್ರದೇಶದಲ್ಲಿ, ಈ ಸನ್ನಿವೇಶದಲ್ಲಿ ಅಂತ. ಹೇಗೆಲ್ಲ ಅಂದ್ಕೊಂಡಿದ್ದು, ಹೇಗೆಲ್ಲ ಆಗಿದ್ದು, ಈ ರೀತಿ ಆಗಿರೋದಕ್ಕೆ ಹೇಗನ್ಸುತ್ತೆ? ಫಸ್ಟ್ ಆಫ್ ಆಲ್ ನನ್ನ ಹತ್ರ ಸುನಿ ಸರ್ ಈ ಒಂದು ಕತೆ ತೊಗೊಂಡು ಬಂದಾಗ ಅವರು ಬೇರೆಯವರೆಲ್ಲ ಕತೆ ನರೇಟ್ ಮಾಡ್ತಾರಲ್ಲ ಆ ಥರ ಕತೆ ನರೇಟ್ ಮಾಡಲಿಲ್ಲ. ನನಗೆ ತುಂಬ ಡಿಫ್ರೆಂಟ್ ಆಗಿತ್ತು ಅವ್ರ ನರೇಷನ್. ಅದೇ ಟ್ರೈಲರ್ ನೋಡೋ ಥರ ಕೆಲವು ಬಿಟ್ಸ್ ಆ್ಯಂಡ್ ಪೀಸಸ್ ಮಾತ್ರ, ಸೀನ್ಗಳು ಮಾತ್ರ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತು ನನ್ನ ಡಿಫ್ರೆಂಟ್ ಶೇಡ್ಸ್ ಇದೆಯಲ್ಲ ಕ್ಯಾರೆಕ್ಟ್ರು, ಅದ್ರ ಬಗ್ಗೆ ಹೇಳಿದ್ರು. ಅಷ್ಟೇ ಹೇಳಿದ್ದವ್ರು ನನಗೆ. ಅಷ್ಟಕ್ಕೇ ಭಯಾನಕ ನಗು ಬರ್ತಿತ್ತು, ಹೊಟ್ಟೆ ಹಿಡ್ಕೊಂಡು ಆಗ್ತಾ ಇದ್ವಿ ನಾವೆಲ್ಲ. ಆಮೇಲೆ ಸರಿ ಮನೆಗೆ ಹೋದೆ. ಬಟ್ ನನಗೆ ಸ್ವಲ್ಪ ಯೋಚನೆ ಇತ್ತು. ಯಾಕೆಂತಂದರೆ ನನ್ನ ಮೊದಲನೇ ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ ಆ ಟೈಮಲ್ಲಿ ಅವರು ಬಂದಾಗ. ಸೊ ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಏನು ಮಾಡಲಿ, ಮತ್ತಿನ್ಯಾವ ಸಬ್ಜೆಕ್ಟ್ ಒಪ್ಕೊಳ್ಳಿ, ಏನು ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು ನನಗೆ. ಬಟ್ ಆ ಡೈಲಾಗ್ಸ್ನೆಲ್ಲ ನೆನೆಸ್ಕೊತಿದ್ದಾಗ ಅರೇ ಇದನ್ನು ನಾನು ಟ್ರೈ ಮಾಡಲೇಬೇಕು ಆ್ಯಕ್ಚುಲಿ. ಯಾಕೆಂತಂದರೆ ಯೂಶ್ವಲಿ ಹೀರೋಯಿನ್ಗಳಿಗೆ ಕಾಮಿಡಿ ಟಚ್ ಇರೋಂಥ ರೋಲ್ಗಳು ಸಿಗೋದು ಸ್ವಲ್ಪ ಕಮ್ಮಿ. ನಾವು ಗಮನಿಸಿದ ಹಾಗೆ ಎಸ್ಪೆಷಲಿ ಇತ್ತೀಚೆಗೆ ಬಂದಿರೋ ಒಂದು ಟ್ರೆಂಡಲ್ಲಿ ಏನಂತಂದರೆ ಗ್ಲ್ಯಾಮರ್ ಅಷ್ಟು ತೋರಿಸ್ತಾರೆ ಹೊರತು ಅದನ್ನು ಬಿಟ್ಟು ಬೇರೆ ಒಂದು ಡಿಫ್ರೆಂಟ್ ರೋಲ್ಸ್ನ ಟ್ರೈ ಮಾಡಿದ್ದು ಕಮ್ಮಿನೇ ಇದ್ದಾರೆ ಹೀರೋಯಿನ್ಗಳು. ಸೊ ಹಾಗಾಗಿ ನಾನು ಯೋಚನೆ ಮಾಡಿದೆ, ಕಾಮಿಡಿ ನನ್ನ ಪ್ರಕಾರ ಆರ್ಟಿಸ್ಟ್ಗೆ ತುಂಬಾ ಚಾಲೆಂಜಿಂಗ್ ಪಾರ್ಟ್. ನಾವು ಬೇರೆಯವ್ರನ್ನ ಅಳಿಸ್ಬಹುದು, ಅಳಿಸೋದು ಕಷ್ಟನೇ ಇಲ್ಲ ಅಂತಿಲ್ಲ. ಆರ್ಟಿಸ್ಟ್ಗಳಿಗೆ ಅಳಿಸೋದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಈಸಿ. ನಮಗೆ ನಗ್ಸೋದಿದೆಯಲ್ಲ, ಅಷ್ಟು ಒಳ್ಳೊಳ್ಳೆ ಡೈಲಾಗ್ಸ್ ಬರ್ತಿದ್ದಾಗ ನಾವು ಆ ಒಂದು ಟೈಮಿಂಗಲ್ಲಿ ಹೇಳಲಿಲ್ಲ ಅಂದರೆ ಅವ್ರು ಎಷ್ಟೇ ಚೆನ್ನಾಗಿ ಬರ್ತಿದ್ರು ನಾವು ವೇಸ್ಟ್ ಮಾಡಿಬಿಡ್ತೀವಿ. ಜನ ನಗಲಿಲ್ಲ ಅಂದರೆ ಪಾಪ ಅಷ್ಟು ಆಸೆ ಇಟ್ಕೊಂಡು ಬರ್ದಿರೋದು ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಹೇಳೋ ಡೈಲಾಗು ಪಂಚಿಂಗ್ ಇರಬೇಕು. ಆಮೇಲೆ ಕೇಳಿದ ತಕ್ಷಣ ನಗಿಸ್ಬೇಕು ಆಡಿಯನ್ಸ್ಗೆ. ಅದು ಹುಡುಗಿಯರು ಮಾಡೋಕ್ಕೆ ಸ್ವಲ್ಪ ಕಷ್ಟ. ಹುಡುಗರಿಗೆ ಒಂದು ಸ್ವಲ್ಪ ಬೆಟರ್ ಅನ್ಸುತ್ತೆ. ಯಾಕೆಂತಂದರೆ ಅವ್ರು ಥರನೇ ಇರ್ತಾರೆ ಯೂಶ್ವಲಿ. ಅವ್ರದ್ದು ನೇಚರ್ ಹಾಗೆ ಇರುತ್ತೆ. ನಮ್ಮ ಎಸ್ಪೆಷಲಿ ನನ್ನ ನೇಚರ್ ಅಂತೂ ಆ ಥರ ಅಲ್ಲ. ನಾನು ನೋಡೋದಕ್ಕೆ ಸಖತ್ತು ಡೀಸೆಂಟ್, ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರ್ತೀರಾ. ಸ್ವಲ್ಪ ಡೀಸೆಂಟ್. ನಮ್ಮ ಮನೆಯಲ್ಲಿ ಹೆಂಗೆ ಅಂತಂದ್ರೆ ಬಯ್ಯ ಪದಗಳನ್ನ ಯೂಸ್ ಮಾಡೋದೇ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. ಕೇಳಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ಬೇಕಾದ್ರೆ, ಉಪಯೋಗಿಸಬೇಕಾದ್ರೆ ಯೋಚನೆ ಮಾಡ್ತಾರೆ. ಸ್ವಲ್ಪ ಏನೋ ಕತ್ತೆ ಕೋತಿ ಅಂತಂದ್ರೆ ನಮಗೆ ಒಂದು ಸ್ವಲ್ಪ ಅಯ್ಯೋ ಏನು ಆ ಥರ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ ಮನೇಲಿ ಹಾಗೆ. ಸೊ ಹಂಗಾಗಿ ನಮ್ಮಂಥವ್ರಿಗಂತೂ ಸ್ವಲ್ಪ ಅಂತ ಅನ್ನೋವಾಗ ನನಗೆ ಈ ಥರ ರೋಲ್ ಸಿಕ್ಕಿದ್ದು ನನಗೆ ಇಟ್ ವಾಸ್ ಲೈಕ್ ಟೂ ಗುಡ್. ತುಂಬಾನೇ ಖುಷಿ ಅಂತ ಅನ್ನಿಸ್ತು ನನಗೆ. ಆಮೇಲೆ ನಾನು ಇಷ್ಟಪಡೋರೆಲ್ಲ ಸ್ವಲ್ಪ ಕಮಿಡಿಯನ್ಸ್ ಜಾಸ್ತಿ ನನಗೆ. ಆಮೇಲೆ ಆರ್ಟಿಸ್ಟ್ಗಳನ್ನ ಇಷ್ಟಪಡೋರೆಲ್ಲರೂ ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್. ನಾನು ಹುಚ್ಚು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅವರು ಕಾಮಿಡಿ ಸೀನ್ಗಳು ಓ ಮೈ ಗಾಡ್ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ನನಗೆ ಇದನ್ನು ಟ್ರೈ ಮಾಡಲೇಬೇಕು ಅಂತ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಒಪ್ಕೊಂಡೆ ಈ ಒಂದು ಪಾತ್ರಕ್ಕೆ. ಅದರಲ್ಲೂ ಟ್ರೈಲರ್ ಆದಮೇಲಂತೂ ಹೋದ ಕಡೆ ಎಲ್ಲ ಮೇಡಮ್ ಏನು ಮೇಡಮ್ ಡೈಲಾಗ್ಸ್ ಅದು ಅಂತ ಹೇಳಿದಾಗ ಅಪ್ಪ ಸದ್ಯ ಅಟ್ಲೀಸ್ಟ್ ರೀಚ್ ಆಗಿದೆಯಲ್ಲ, ಏನೋ ಜನಗಳಿಗೆ ರೀಚ್ ಆಗಿದೆ, ಸುನಿ ಸರ್ಗೆ ನಾನು ಮೋಸ ಮಾಡಿಲ್ಲ ಅಂತ ಒಂದು ಸಮಾಧಾನ ಆಗ್ತಾಯಿತ್ತು ನನಗೆ. ಫಸ್ಟ್ ಆಫ್ ಆಲ್ ಒಂದು ಸರ್ಟಿಫಿಕೇಟ್ ಕೊಟ್ಟಂಗೆ ನನಗೆ ಓಕೆ ಅಂತ. ಸೊ ಫಿಲಿಮಲ್ಲಿ ಅಫ್ಕೋರ್ಸ್ ನೀವು ನೋಡಿದ ಹಾಗೆ ಎಲ್ಲ ಶೇಡಲ್ಲೂ ಅದಕ್ಕೆ ಸರಿಯಾಗಿರೋಂಥ ಪಂಚಿಂಗ್ ಡೈಲಾಗ್ಸ್ ಇದೆ. ಇನ್ಫ್ಯಾಕ್ಟ್ ಫಸ್ಟ್ ಹಾಫಲ್ಲಿ ನೀವೆಲ್ಲ ನೋಡಿದ್ದೀರಿ, ನಂದು ಸ್ವಲ್ಪ ತಮಾಷೆ ಡೈಲಾಗ್ಸ್ ಜಾಸ್ತಿ. ಫಸ್ಟ್ ಹಾಫಲ್ಲಿ ಫುಲ್ ನಂದೇ, ನಾನು ನಗಿಸಲೇಬೇಕು ಇಲ್ಲಾಂದರೆ ಎದ್ದೋಡೋಗ್ತಾರೆ ಜನ ಅನ್ನೋ ಒಂದು ಭಯ ಇತ್ತು. ಸೊ ಹಾಗಾಗಿ ಫಸ್ಟ್ ಹಾಫಲ್ಲಿ ಕೂರಿಸಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಖುಷಿ ಇದೆ ನನಗೆ. ಓಕೆ ಕಾಮಿಡಿನೂ ಟ್ರೈ ಮಾಡಿದ್ದೀನಿ ಅಂತ ಖುಷಿ ಇದೆ. ಅಫ್ಕೋರ್ಸ್ ಕ್ರೆಡಿಟ್ ತುಂಬ ಜನಕ್ಕೆ ಹೋಗುತ್ತೆ, ಇಡೀ ಟೀಮ್ಗೆ ಹೋಗುತ್ತೆ ಕ್ರೆಡಿಟು. ಅವ್ರು ಆ ಟೀಮಲ್ಲಿ ನಾನು ಇದ್ದೀನಲ್ಲ ಅಂತ ಖುಷಿ ನನಗೆ. ಈ ಸಂಭಾಷಣೆಗಳ ಬಗ್ಗೆ ಹೇಳಿದ್ರಿ. ಸಂಭಾಷಣೆ ಅದನ್ನು ಅಂದ್ಕೊಳೋದು ಒಂಥರ ಇರುತ್ತೆ, ಪ್ರಯೋಗ ಮಾಡೋದು ಒಂಥರ ಇರುತ್ತೆ. ಆ ಪ್ರಯೋಗ ಮಾಡಬೇಕಾದ್ರೆ ಬಹುಶಃ ನಿಮಗೆ ಇದು ಮೊದಲನೇ ಸತಿ ಪ್ರಯೋಗ ಮಾಡ್ತಾ ಇದ್ದೀನಿ, ಅವರೇ ಮಾಡ್ಕೊಂಡು ಪ್ರಯೋಗ ಮಾಡಬೇಕಾದ್ರೆ ಹೇಗೆ ಅನ್ನಿಸ್ತಾ ಇತ್ತು? ಯಾವ ಥರ ಅದು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು? ನಾನು ಏನು ನಂಬ್ದವಳು ಅಂದರೆ ನಾನು ಸ್ವಲ್ಪ ಸ್ಪಾಂಟೇನಿಯಸ್ ಇಷ್ಟಪಡೋಳು. ನನಗೇನೆ ಅಕಸ್ಮಾತ್ ಏನೋ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ಅಥವಾ ಏನಾರು ಆಗಿ ಒಂದು 5-6 ಟೇಕ್ ಏನಾರು ಆಯಿತು ಅಂದರೆ ನಾನು ಪುಸಾಗ್ಬಿಡ್ತೀನಿ. ನನಗೆ ಫಸ್ಟ್ ಟಕ್ ಅಂತ ಏನು ಬರುತ್ತೋ ಅದರಲ್ಲಿ ಕೊಟ್ಬಿಡ್ತೀನಿ. ಐ ಡೋಂಟ್ ನೋ ಹೌ, ನನಗೆ ಗೊತ್ತಿಲ್ಲ ಟೆಕ್ನಿಕು. ಬಟ್ ಹಾಗಾಗಿ ನಾನು ರಿಹರ್ಸಲ್ ಮಾಡೋದಿರ್ಬೋದು ಅಥವಾ
ಡೈಲಾಗ್ನ ಹಿಂದಿನ ದಿವಸನೇ ಕೂತ್ಕೊಂಡು ನೋಡ್ಕೊಳ್ಳೋದಿರ್ಬೋದು, ಹೆಚ್ಚು ನಾನು ಮಾಡೋಕ್ಕೆ ಹೋಗಲ್ಲ. ನಂಗೆ ಆನ್ ಸ್ಪಾಟಲ್ಲಿ ಇರೋದೇ ನನಗಿಷ್ಟ. ಅದು ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಶುವಲ್ ಆಗಿರ್ಬೋದು, ಎಷ್ಟು ಸಾಧ್ಯನೋ ಅಷ್ಟು ಸ್ಪಾಂಟೇನಿಯಸ್ ಇದ್ದಾಗ ನ್ಯಾಚುರಲ್ ಆಗಿರುತ್ತೆ ಅಂತ ನನಗೆ ಆಸೆ. ಯಾಕೆಂದರೆ ನಾನು ರಂಗಭೂಮಿಯವಳಾದ್ದರಿಂದ ಸ್ಟೇಜ್ ಮೇಲೆ ವರ್ಕ್ ಮಾಡುವಾಗ ಆ ಟೆಕ್ನಿಕ್ ತುಂಬ ಡಿಫ್ರೆಂಟ್. ಅದು ಕ್ಯಾಮ್ರಾಗೆ ಟೆಕ್ನಿಕ್ಸ್ ತುಂಬ ಡಿಫ್ರೆಂಟು. ಅಲ್ಲಾದರೆ ನಮಗೆ ರಿಹರ್ಸಲ್ಸ್ ಬೇಕು. ಆಮೇಲೆ ಅಲ್ಲಿ ನಾವು ಕ್ಯಾರೆಕ್ಟರ್ನ ಕ್ಯಾರಿ ಮಾಡೋ ರೀತಿ ಬೇರೆ, ಈ ಕ್ಯಾಮ್ರಾ ಮುಂದೆ ಕ್ಯಾರೆಕ್ಟರ್ನ ಕ್ಯಾರಿ ಮಾಡೋ ರೀತಿ ಬೇರೆ. ಸೊ ಇಲ್ಲಿ ನಾವು ಏನಾಗುತ್ತೆ ಅಂದರೆ, ಇವಾಗ ಈ ಕ್ಷಣ ಒನ್ ಟೇಕಲ್ಲಿ ನಾನು ಹತ್ತಿರ್ತೀನಿ, ಆಫ್ಟರ್ 2 hours ಇನ್ನೊಂದು ಟೇಕ್ ಮಾಡೋಕ್ಕಾಗುತ್ತೆ. ಸೊ ಅದೇ ಅಳೋದನ್ನು ನಾನು ಕ್ಯಾರಿ ಆನ್ ಮಾಡಬೇಕು ಆ ಟೈಮಲ್ಲಿ. ಸೊ ಬಟ್ ಅಲ್ಲಿ ನಾಟಕದಲ್ಲಿ ಏನಾಗುತ್ತೆ ಅಂದರೆ ಒಂದೇ ಸಮ ಮುಗಿದೋಗಿರುತ್ತೆ. ಸೊ ರಿಹರ್ಸಲ್ ಅಲ್ಲಿಗೆ ತೊಂದರೆ ಆಗಲ್ಲ. ಇಲ್ಲಿ ರಿಹರ್ಸಲ್ ಮಾಡಿಕೊಂಡು ಮತ್ತೆ ನಾನು ಇನ್ನೊಂದು 2 hours ಬಿಟ್ಕೊಂಡು ಮತ್ತೆ ರಿಹರ್ಸಲ್ ಮಾಡ್ಕೊಂಡ್ರೆ ಫುಲ್ ಡೌನ್ ಆಗಿಬಿಡ್ತೀವಿ. ಸೊ ಹಾಗಾಗಿ ನನ್ನ ಒಂದು ಟೆಕ್ನಿಕ್ ನ್ಯಾಚುರಲ್ ಆ್ಯಂಡ್ ಸ್ಪಾಂಟೇನಿಯಸ್ ಆ್ಯಂಡ್ ಸಿಂಪಲ್. ಈ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಲಿ ಸಾಕಷ್ಟು ಪ್ರೇಮಿಗಳು ಹೇಳ್ತಾ ಇರೋದು, ಖುಷಾಲಿಗೆ ಅಷ್ಟೊಂದು ನೋಯಿಸಬಾರ್ದಾಗಿತ್ತು, ಪ್ರೀತಿಲಿ ಸರ್ವೇ ಸಾಮಾನ್ಯ, ಗಂಡ ಹೆಂಡತಿ ಜಗಳ ಅವ್ನು ಮಲಗೋವರೆಗೂ ಹಾಗೆ ಹೀಗೆ ಅಂತ. ಎಲ್ಲೋ ಒಂದು ಕಡೆ ವಿಭಿನ್ನತೆ ಹೇಳೋಕೆ ಹೋದ್ರೂ ಅವ್ರ ಮನ್ಸಿಗೂ ನೋವು ಮಾಡಿಕೊಂಡು ಇವ್ರ ಮನ್ಸಿಗೂ ಘಾಸಿ ಮಾಡಿಕೊಂಡು ನೋಡ್ತಾ ಇರೋ ನಮಗೂ ಎಲ್ಲೋ ಒಂದು ಕಡೆ ಅಳಿಸಿದ್ದಾರೆ. ನಗಿಸ್ತಾನೆ ಅಳಿಸಿದಾರಲ್ಲ ಯಾಕೆ ಅನ್ನೋ ಸಾಕಷ್ಟು ಯಕ್ಷ ಪ್ರಶ್ನೆಗಳು. ಅವ್ರಿಗೇನು ಹೇಳ್ತೀರಾ? ಇಲ್ಲಿ ನಾವು ಏನು ಹೇಳೋದಕ್ಕೆ ಟ್ರೈ ಮಾಡಿದ್ವಿ ಅಂತಂದರೆ, ನಿಜವಾಗ್ಲೂ ನಮ್ಮ ಲೈಫಲ್ಲಿ ಏನು ನಡೆಯುತ್ತೆ ಅಂತ. ಅಂದರೆ ನಾವೆಲ್ಲೋ ಯಾವುದೋ ಒಂದು ಅದ್ರ ಮೇಲೆ ಪ್ರೀತಿ ಮಾಡಿರ್ತೀವಿ, ಅದನ್ನು ಕಳ್ಕೊಂಡಾಗ ಏನು ನೋವನ್ನ ನಾವು ಅನುಭವಿಸ್ತೀವಿ, ಅದನ್ನು ಓವರ್ಕಮ್ ಮಾಡೋದು ಹೇಗೆ, ಆಮೇಲೆ ನಿಜವಾದ ಪ್ರೀತಿನ ನಾವು ಕಂಡ್ಕೊಳ್ಳೋದಾದ್ರೂ ಹೇಗೆ, ಈ ಒಂದು ಸೂಕ್ಷ್ಮಗಳಿದೆಯಲ್ಲ ಅದನ್ನು ನಾವು ಇಟ್ಟಿರೋದ್ರಿಂದ ಕಥೆಯಲ್ಲಿ. ಸೊ ಸುಮ್ಮನೆ ಅನ್ನೆಸೆಸರಿಲಿ ಕಥೆಯಲ್ಲಿ ಏನೋ ಡಿಸಪಾಯಿಂಟ್ ಆಯಿತು ಅಂತ ಅಳೋದಕ್ಕಿಂತ ನಮ್ಮ ಎಕ್ಸ್ಪೀರಿಯನ್ಸ್ನ ಅಂದರೆ ಆಡಿಯನ್ಸ್ ಅವ್ರ ಎಕ್ಸ್ಪೀರಿಯನ್ಸ್ನ ಅವ್ರು ನೆನೆಸ್ಕೊಂಡು ಅಳ್ತಾರೆ. ಸೊ ಹಾಗಾಗಿ ಹತ್ರೂ ಅದಕ್ಕೊಂದು ಅರ್ಥ ಇರುತ್ತೆ. ಏಕೆಂತಂದರೆ ತಮ್ಮ ಎಕ್ಸ್ಪೀರಿಯನ್ಸ್ನ ನೆನೆಸ್ಕೊಂಡು ಅಳ್ತಿದಾರಲ್ಲ, ಅದು ಹೊರಗೆ ಹಾಕ್ದಂಗೆ ಆಯಿತು. ಅಟ್ ದ ಸೇಮ್ ಟೈಮ್ ಮೂವ್ ಆನ್ ಆದಾಗ ಹೇಗಿರಬೇಕು ಅನ್ನೋದೂ ಅಲ್ಲಿ ಕೊಟ್ಟಿದ್ದೀವಲ್ಲ. ಸೊ ಅವ್ರಿಗೆ ಸಮಾಧಾನವೂ ಆಗುತ್ತೆ. ಅಲ್ಲಿ ಜೀವನನ ಎಲ್ಲ ಆದಷ್ಟು ಒಂಥರ ಎಲ್ಲಿ ನಾವು ಲೈಟಾಗಿ ತೊಗೋಬೇಕು, ಎಲ್ಲಿ ನಾವು ಲಿಮಿಟ್ ನಾವು ಅರ್ಥ ಮಾಡ್ಕೋಬೇಕು, ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ಇಟ್ ಈಸ್ ಆಲ್ವೇಸ್ ಈಸಿಯರ್ ಫಾರ್ ಅಸ್. ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿದೆ. ಸೊ ಹಾಗಾಗಿ ತುಂಬ ಖುಷಿ ಆಯಿತು ಶ್ವೇತಾ ಅವ್ರು. ಯಾಕೆಂದರೆ ರೀಲಿನ ನಡುವೆ ಪ್ರೀತಿಯ ನಿಜವಾದ ಅರ್ಥ. ಯಾಕೆಂದರೆ ಪ್ರೀತಿ ಅನ್ನೋದೇ ಸ್ವಾರ್ಥ, ಮಾಡ್ಕೋಬೇಡಿ ನಿಮ್ಮ ಜೀವನ ವ್ಯರ್ಥ, ನೋಡಿದ್ರೆ ಖಂಡಿತ ಆಗತ್ತೆ ಸಿಂಪಲ್ ಆಗಿ ಲವ್ ಸ್ಟೋರಿ ಅರ್ಥ ಅಂತ. ನಿಮ್ಮ ಚಿತ್ರ ನೋಡಿ ಎಷ್ಟೊಂದು ಜನ ಕವಿಗಳಾಗ್ಬಿಟ್ಟಿದ್ದಾರೆ, ಎಷ್ಟೊಂದು ಜನ ಪ್ರೇಮಿಗಳಾಗ್ಬಿಟ್ಟಿದ್ದಾರೆ. ಕೊನೆಯದಾಗಿ ಈ ಪ್ರೇಮಿಗಳ ದಿನಾಚರಣೆ ನಮ್ಮ ಕಾರ್ಯಕ್ರಮದಲ್ಲಿ ಚಿತ್ರ ಬಿಡುಗಡೆ ಆಗಿ ಸಾಕಷ್ಟು ಕಡೆ ಹೋಗಬೇಕಾಗಿತ್ತು. ಆದರೂ ನಮ್ಮ ಆ್ಯಕ್ಟ್ ನೆಟ್ವರ್ಕ್ ಬಂದು ಇಷ್ಟು ಚೆನ್ನಾಗಿ ಮಾತನಾಡಿದ್ದೀರಾ, ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ. ಕೊನೆಯದಾಗಿ ಪ್ರೇಮಿಗಳಿಗೆ, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಇದರಲ್ಲಿ ನಾವು ಏನೋ ಒಂದು ಹೇಳೋದಕ್ಕೆ ಹೊರಟಿದ್ದೀವಲ್ಲ, ಅದೆಲ್ಲ ನಿಮ್ಗೆ ಅರ್ಥ ಆಗಿದೆ, ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಆದಷ್ಟು ರೆಸ್ಪಾನ್ಸಿಬಲ್ ಆಗಿರಿ. ಪ್ರತಿಯೊಬ್ಬರ ವ್ಯಾಲ್ಯೂನೂ ನೀವು ಅರ್ಥ ಮಾಡ್ಕೊಳ್ಳಿ. ಬರೀ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಸೆಲ್ಫಿಶ್ ಆಗಿರೋದು ಬೇಡ. ಬೇರೆಯೊಬ್ಬರ ಒಂದು ಸಿಚುವೇಶನ್ ಏನಿದೆ, ಅವರು ಹಂಗೆ ಮಾಡೋದಕ್ಕೆ ಏನಾರು ಒಂದು ಕಾರಣ ಇರುತ್ತೆ, ಸ್ಟ್ರಾಂಗ್ ರೀಸನ್ ಇರುತ್ತೆ. ಯಾರೇ ಆಗಿರ್ಬೋದು, ನಾವು ಪ್ರೀತಿಸಿದವರು ಅಂದರೆ ಒಂದು ಹುಡುಗಿನೇ ಆಗಿರಬೇಕಿಲ್ಲ, ಪ್ರತಿಯೊಬ್ಬರು. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾವು ಲೆಟ್ ಗೋ ಇರೋಣ. ಒಂಥರ ಅವಾಗ ಒಂಥರ ನಮಗೆ ನಾವು ಸಮಾಧಾನವಾಗಿರ್ತೀವಿ. ನಮ್ಮನ್ನು ಪ್ರೀತಿಸೋರಿಗೆ ನಮ್ಮಲ್ಲಿ ಇನ್ನೂ ಪ್ರೀತಿ ಹೆಚ್ಚಾಗತ್ತೆ. ಸೊ ಹಾಗಾಗಿ ಪ್ರೀತಿನ ಹಬ್ಸೋಣ ಎಲ್ಲ ಕಡೆ, ಸಿಂಪಲಾಗಿ ಒಂದು ಲವ್ ಸ್ಟೋರಿ ಮೂಲಕ. ಶ್ವೇತಾ ಶ್ರೀವಾಸ್ತವ್ ಅವರ ಮನದಾಳದ ಮಾತುಗಳು ಹೇಗಿತ್ತು? ನಿಜವಾಗ್ಲೂ ಇವರು ಅಭಿನಯ ಮಾಡೋದಕ್ಕೂ ಮಾತಾಡೋದಕ್ಕೂ ನಮ್ಮ ಜೊತೆ ಇರೋದಕ್ಕೂ ಯಾವ್ದು ಚೆನ್ನಾಗಿರುತ್ತೆ ಅಂತ ನೀವು ಯೋಚನೆ ಮಾಡಿ. ಯಾಕೆಂದರೆ ಇವರ ಆವೃತ್ತಿಲೂ 3 ಕಾಲಗಳು ಬರುತ್ತೆ. ನಮ್ಮ ಆವೃತ್ತಿಲಿ ಈಗ ಸಿಕ್ಕಿರುವಂಥ ಈ ಒಳ್ಳೆ ಕಾಲ ಯಾವಾಗಲೂ ಅವ್ರ ಜೊತೆ ಇರಲಿ ಅಂತ. ಸಿಂಪಲ್ಗೆ ಒಂದು ಲವ್ ಸ್ಟೋರಿ. ನಿಜವಾಗ್ಲೂ ಇದು ಸಿಂಪಲ್ ಅನ್ನೋದಕ್ಕೆ ನಾನು ಹೇಳಿದ್ನಲ್ಲ ಮೊದಲೇ, ಇದು ಟಾಪ್ ಲವ್ ಸ್ಟೋರಿ. ಮುಂದೆ ನೌಕಿಯ ನಾಯಕ ನಿರ್ದೇಶಕ ಸುನಿ ಬರ್ತಾರೆ. ಇವ್ರು ಹೇಳಿರೋದಕ್ಕೂ, ರಕ್ಷಿತ್ ಹೇಳಿರೋದಕ್ಕೂ, ಕುಶಾಲ್ನ ಸೃಷ್ಟಿ ಮಾಡಿರೋದಕ್ಕೂ, ಆ ಸಂಭಾಷಣೆ ಏನೆಲ್ಲ ಹೇಗೆಲ್ಲ ಅವ್ರ ಹತ್ರ ಮಾತಾಡೋಣ. ಒಟ್ಟಿನಲ್ಲಿ ಇವತ್ತಿನ ನಿಜವಾದ ಸಂಭ್ರಮದ ಆಚರಣೆಯಲ್ಲಿ ಶ್ವೇತಾ ಶ್ರೀವಾಸ್ತವ್ ಬಿಡುವಿಲ್ಲದ ಸಮಯದಲ್ಲಿ ಪ್ರೇಮಿಗಳಿಗೋಸ್ಕರ ಬಿಡುವು ಮಾಡ್ಕೊಂಡು ಪ್ರೀತಿನ ಹಂಚ್ತಾ ಇದ್ದಾರೆ. ಪ್ರೀತಿಯ ಪರಿಸರದಲ್ಲಿ ಪ್ರೀತಿಯ ಪಸರಿಸುವಿಕೆ ಇವರಿಂದ ಆಗ್ತಾ ಇದೆ. ಈ ಕಾಯಕಕ್ಕೆ ನಮ್ಮಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು, ಖಂಡಿತ ಇವ್ರು ಹೇಳೋ ಪ್ರಕಾರ ನಾನು ಹೇಳ್ತೀನಿ, ಈ ಕೂಡಲೇ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಪ್ರೇಮದ ರೋಗ ಏನಾದರೂ ತಟ್ಟಿದ್ರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಔಷಧಿ ತೆಗೆದುಕೊಂಡು ಆ ರೋಗನ ನಿವಾರಣೆ ಮಾಡ್ಕೊಳ್ಳಿ. ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಚಂದನ್, ಥ್ಯಾಂಕ್ ಯು.